This short film is a work of fiction inspired by historical events and personalities. While Khudiram Bose was a real historical figure, certain situations, dialogues, and interactions depicted here are fictional and created for dramatic purposes. This short film does not intend to distort, disrespect, or diminish history, beliefs, or sacrifices. It is a tribute to the courage, sacrifice, and spirit of those who stood for what they believed was right. Their legacy remains an inspiration for generations to come. ಏ ಅನುಜ್ ಪಾರ್ಟಿ ಏನ್ ಮಸ್ತ್ ಆಯ್ತು ಮಚ್ಚ. ಅರೆ ಕ್ರೇಜಿ ನಾನಂತೂ ಫುಲ್ ಖುಷ್. ಕ್ರೇಜಿ ಇತ್ತು ದೋಸ್ತ. ನನ್ ಗಾಡಿ ಸ್ವಲ್ಪ ಹಿಂದ್ ತಗೋತೀನಿ, ಹಿಂದ್ ಕಡೆ ನೋಡು. ಹಾ ನೋಡ್ತೇನಲ್ಲ. ಬಿಡ್. ಏ 3:30 ಆಯ್ತು ಮಚ್ಚ, ನಾನ್ ಟೈಮೇ ನೋಡಿಲ್ಲ. ಏ ಔಟ್ಲಾರ ದೋಸ್ತ. ಏ ಸಾವ್ಕಾಶ ನೋಡಿ, ಏನ್ ಅರ್ಜೆಂಟ್ ಅದೇನ? ಏ ಇದೇ ಏಜು ಬ್ರೋ, ನೀನೇನ್ ಹಿರಿಯರ್ ಹೇಳು ಅಂತ ಹೇಳ್ತಾ ಇದ್ಯಾ? ಏ ಅಲ್ಲಿ ಮುಂದೆ ನೋಡಲ್ಲ. ಅರೆ ಅನುಜ್ ಇದೇನಾಯ್ತು ಅನುಜ್? ಇದೇನ್ ಮಾಡಿದ್ಯೋ? ನಾನೀಗ ಬಡ್ಕೊಂಡಿದ್ದೆ. ಏನ್ ಬಂತು ಮಾಡೋದು? ಏನ್ ಮಾಡೋದು ಇವಾಗ? ಒಂದ್ ಕೆಲ್ಸ ಮಾಡೋಂತಡಿ, ಹಾಸ್ಪಿಟಲ್ ಕಾಲ್ ಮಾಡೋಂತಡಿ ದೋಸ್ತ್. ಏ ನಿಂಗೇನ್ ತಲೆಗಿಲ್ಲ ಕೆಟ್ಟಿದೇನ್? ರಸ್ತೆ ಮೇಲೆ ಯಾರು ಇಲ್ಲ, ಯಾರು ನೋಡಿಲ್ಲ. ಬಾ ನಡಿ, ಇಲ್ಲೇ ಬಿಟ್ಬಿಡೋಣ. ನಡಿ ಗಾಡಿ ಹತ್ತ. ಏನ್ ನಡಿಯೋ, ಅವ್ನಿಗ್ ಬಿಡ, ಅಲ್ಲಿ ಗಾಡಿ ಹತ್ತೋ. ಅನ್ನೋದ್ ಗಾಡಿ ಹತ್ತೋ. ನಡಿ ತಗೋ, ಹೋಗ್. ಏನ್ ಬ್ರೋ, ಯಾಕೆ ಆಫ್ ಆಗಿದ್ಯಾ? ನಿನ್ನೇನ್ ಮಾತು ಹಿಡ್ಕೊಂಡು ಕುತ್ಕೊಂಡಿಯಾ? ಅದೆಲ್ಲ ಬಿಡು. ಅವ್ನ ಹಣೆ ಬರದಲ್ಲಿ ಅದೇ ಇತ್ತು, ಯಾರಿಗೂ ಹೇಳ್ಬೇಡ. ಅದೆಲ್ಲ ಬಿಡು, ಟೆನ್ಷನ್ ತಗೋಬೇಡ. ಇರುದಿಲ್ಲ, ನನಗೆ ಏನ್ ಹೇಳಿದ್? ಅಲ್ಲಿ ನೋಡು, ಇನ್ನು ಡೆಕೋರೇಷನ್ ಮಾಡ್ತಾ ಇದ್ರೆ ಸಮೋಸ ಕೊಡ್ತಾ ಇದಾರಂತೆ. ನಡಿ. ಹಾ ಕರೆಕ್ಟ್ ಇದೆ, ಹಂಗೆ ಮಾಡು. ಇದು ಸರಿ ಮಾಡಿದ್ ನೋಡಿ. ಹಾ ಇವಾಗ ಸರಿ ಆಗಿದೆ ನೋಡಿ. ಏ ಅನುಜ, ಹಂಗ್ಯಾಕ್ ಸುಮ್ಮನೆ ಕುಂತಿ? ಬಾ ಡೆಕೋರೇಷನ್ ಮಾಡಿ. ಸುಮ್ಮನೆ ಕುತ್ಕೋಬೇಡ. ಫ್ಲಾಗ್ ಹಚ್ಚಿ ಎಲ್ಲಾದ್ರು ತಗೋ ಮಾಡ್. ಹಾ ಇದು ಸರಿ ಆಗೈತೆ ನೋಡಿ. ಇಲ್ಲಿ ಸ್ವಲ್ಪ ಶೇಡಿಂಗ್ ಕೊಡ್ಬೇಕು ಅಂತ. ಇಲ್ಲಿ ನೋಡು, ನಾ ಹೆಂಗ್ ಕೊಡ್ತಿದ್ದೀನಿ. ಹಾ ಇದು ಸರಿ ಆಗೈತೆ. ಆಯ್ತು, ನಾ ಇವಾಗ ಮಾಡ್ತೀನಿ. ಅದೆಲ್ಲ ಕೆಲಸ ನೋಡ್ಕೋ. ಮಾಡ್ತೇನೆ. ನಾ ಮಾಡ್ಲಿ ಬ್ಲೂ? ಹಾ ಮಾಡು. ಹಾ ಇದು ಸರಿ ಆಯ್ತು. ಅಣ್ಣ, ಇದು ಯಾವ ಜಾಗ? ಜೈಲು? ಬ್ರಿಟಿಷರ ಆಡಳಿತದಲ್ಲಿ ನಮ್ಮನ್ನು ಬಂಧಿಸಿಟ್ಟಿರೋ ಪಂಜರ ಇದು. ಅಂದ್ರ ನನಗೇನ್ ತಿಳಿಲಿಲ್ಲ. ನಿನಗೆ ತಿಳಿಸಲು ನನ್ನ ಹತ್ರ ಸಮಯ ಇರ್ತಾ ಇದ್ರೆ, ಇವತ್ ರಾತ್ರಿ ಕರ್ನಲ್ ಹೊರಗಡೆ ಬರ್ತಾನೆ. ಅವನ್ ಮಾಡಿದ್ದೆಲ್ಲ ಅನ್ಯಾಯಕ್ಕೆ ಇವತ್ತೇ ಕೊನೆ ಆಗ್ಬೇಕು. ನಮ್ ಪ್ರಾಣ ಹೋದ್ರೂ ಪರವಾಗಿಲ್ಲ. ಒಂದೇ ಮಾತರಂ. Khudiram Bose, you stand before this court accused of manufacturing and using explosives with the intent to attack officers of the British Crown, and it is a judgment of this court that you shall be punished with death by hanging. That is all.
Why are you laughing, kid? Do you even know the meaning of death sentence? ಜಡ್ಜ್ ಸಾಹೇಬ್, ನಂಗೊತ್ತು, ನನ್ನನ್ನು ಸಾಯಿಸುವ ತೀರ್ಪು ಕೊಟ್ಟಿರಾ? ಇದರಲ್ಲಿ ನನಗೆ ಭಯವೇ ಇಲ್ಲ. ಈ ದೇಶಕ್ಕಾಗಿ ಪ್ರಾಣ ಕೊಡುವುದು ನನಗೆ ಗೌರವದ ಮಾತು. ನನ್ನ ಹತ್ರ ಸಮಯ ಇರ್ತಾ ಇದ್ರೆ ಬಾಂಬ್ ಮಾಡೋದನ್ನ ಸಾವಿರಾರು ಜನರಿಗೆ ಕಲಿಸುತ್ತಿದ್ದೆ. ನನ್ನ ಮರಣದಿಂದ ಸ್ವಾತಂತ್ರ್ಯದ ಜ್ವಾಲೆ ಇನ್ನೂ ಹೆಚ್ಚಾಗಲಿ. ಪಾಪ ಮತ್ತು ಕರ್ತವ್ಯ ವ್ಯತ್ಯಾಸ ಇರುವುದು ನಮ್ಮ ಉದ್ದೇಶಗಳಲ್ಲಿ ಮಾತ್ರ. ನಾನು ಮಾಡಿದ್ದು ನನಗಾಗಿ ಅಲ್ಲ. ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ನಾನು ಕೇವಲ ನನ್ನ ಕರ್ತವ್ಯಗಳನ್ನು ನಿಭಾಯಿಸಬೇಕಿತ್ತು. ನೀನು ಹೇಳು, ನೀನೇನು ಮಾಡಿದೆ? ಅನ್ನೋದ್ ಗಾಡಿ ಹತ್ತೋ. ನಡಿ. ನಾ ಏನೂ ಮಾಡಿಲ್ಲ. ಇದೇ ನನ್ನ ದೊಡ್ಡ ತಪ್ಪು. ನಾ ಸತ್ತಿನಿಂದ ಓಡಿ ಹೋದೆ, ಹೆದರಿ ಹೋದೆ. ನಾನು ಪ್ರಾಣ ತೆಗೆದೆ, ಆದರೆ ನೀನು ಪ್ರಾಣ ಉಳಿಸಲಿಲ್ಲ. ವ್ಯತ್ಯಾಸ ಇಷ್ಟೇ. ನಾನು ನನ್ನ ನಿರ್ಧಾರದ ಜೊತೆ ನಿಂತಿದ್ದೇನೆ, ಮತ್ತೆ ನೀನು ಅದರಿಂದ ಓಡಿ ಹೋಗುತ್ತಿದ್ದೀಯ. ಹೆದರಿಕೆ ಎಲ್ಲರಿಗೂ ಆಗುತ್ತೆ, ಆದರೆ ಇತಿಹಾಸ ಸೃಷ್ಟಿಸುವವರು ಹೆದರಿದ್ರು ತಮ್ಮ ನಿರ್ಧಾರದ ಜೊತೆ ನಿಂತಿರ್ತಾರೆ. ಹಾಗೆ ಸತ್ಯವನ್ನು ನುಡಿಯುತ್ತಾರೆ, ಸತ್ಯವನ್ನೇ ನಡೆಸುತ್ತಾರೆ. ನಡಿ ಬಹಳ ನಿನ್ ಸ್ವಾತಂತ್ರ್ಯದ ಗುಣಗಾನ್. ನಿನ್ ಸಮಯ ಬಂತು, ನಡಿ. ನಾವಂತೂ ಮನೆಯಿಂದ ಹೊರಟಿದ್ದೇವೆ, ತಲೆಗೆ ಮರಣದ ಕಫನವನ್ನು ಕಟ್ಟಿಕೊಂಡು, ಪ್ರಾಣವನ್ನು ಹಸ್ತದಲ್ಲಿ ಹಿಡಿದು ಇಗೋ ಮುಂದೆ ಸಾಗಿವೆ ಈ ಹೆಜ್ಜೆಗಳು. ನಮ್ಮ ಜೀವವು ಸಾವಿನ ಸಂಭ್ರಮದಲ್ಲಿ ಅತಿಥಿಯಂತಿದೆ. ಬಲಿದಾನದ ಹಂಬಲವು ಈಗ ನಮ್ಮ ಹೃದಯದಲ್ಲಿದೆ. ಬಲಿದಾನದ ಹಂಬಲವು ಈಗ ನಮ್ಮ ಹೃದಯದಲ್ಲಿದೆ. ಇನ್ಸ್ಪೆಕ್ಟರ್ ಸಾಹೇಬ್, ಒಂದು ಕೇಸ್ ಫೈಲ್ ಮಾಡೋದಿದೆ.